ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿ ಕೇಂದ್ರ ನೀತಿ ಆಯೋಗ ವತಿಯಿಂದ ಆಯೋಜಿಸಿದ್ದ ಸಂಪೂರ್ಣತಾ ಅಭಿಯಾನ ಉತ್ಸವ ಕಾರ್ಯಕ್ರಮವನ್ನು ಜಿಲ್ಲಾ ಯೋಜನಾಧಿಕಾರಿ ಸಣ್ಣಯ್ಯ ಎಸ್ ಮಠಪತಿ ಇಂದು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ವೀರಣ್ಣ ಕವಲಗಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ತಾಲೂಕು ಅಧಿಕಾರಿ ಶ್ರೀಕಾಂತ್ ಮೇಂಗಜ್ಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ಕೇಂದ್ರ ಸರ್ಕಾರ ಜಿಲ್ಲಾ ಯೋಜನಾಧಿಕಾರಿ ಸಣ್ಣಯ್ಯ ಎಸ್ ಮಠಪತಿ, ಜಿಲ್ಲೆಯಲ್ಲಿ 3 ತಾಲೂಕುಗಳನ್ನು ಹಿಂದುಳಿದ ತಾಲೂಕುಗಳಾಗಿ ಗುರುತಿಸಲಾಗಿದೆ. ಈ ತಾಲೂಕುಗಳಲ್ಲಿ ಸಮಸ್ಯೆಗಳನ್ನು ಸಮಗ್ರವಾಗಿ ಗಮನಿಸಿ ವಿವಿಧ ಇಲಾಖೆಗಳ ಯೋಜನೆಗಳನ್ನು ಬಳಸಿಕೊಂಡು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದ್ದೇವೆ ಎಂದು ತಿಳಿಸಿದರು. ಈ ಮಹತ್ವಾಕಾಂಕ್ಷಿ ತಾಲೂಕುಗಳ ಬಗ್ಗೆ ಬ್ಲಾಕ್ಗಳು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 3 ತಾಲೂಕುಗಳು ಆಯ್ಕೆಯಾಗಿವೆ. ಮಹತ್ವಾಕಾಂಕ್ಷಿ ಅಂದರೆ ABP ಆಸ್ಪಿರೇಷನಲ್ ಬ್ಲಾಕ್ ಡೆವಲಪ್ಮೆಂಟ್ ಕಾರ್ಯಕ್ರಮ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರದ ಈ ಕಾರ್ಯಕ್ರಮ ಅತಿ ಹಿಂದುಳಿದ ತಾಲೂಕುಗಳಾದ ಅಫಜಲ್ಪುರ್, ಶಹಾಬಾದ್ ಮತ್ತು ಕಾಳಗಿ 3 ತಾಲೂಕುಗಳು ಕಲಬುರಗಿನಲ್ಲಿ ಆಯ್ಕೆಯಾಗಿರುತ್ತವೆ. ನಮ್ಮ ಗುರಿ, ನಮ್ಮ ತಾಲೂಕಿನಲ್ಲಿ ಎಲ್ಲಿ ಕೊರತೆ ಇದೆ ಈ ಸಮಸ್ಯೆಗಳಲ್ಲಿ 100% ಸೆಪ್ಟೆಂಬರ್ 24ರೊಳಗೆ 100% ಗುರಿ ಸಾಧಿಸುವುದು ನಮ್ಮ ಆದ್ಯ ಕರ್ತವ್ಯ. ಎಲ್ಲ ತಾಲೂಕು ಸಿಬ್ಬಂದಿ, ಕ್ಷೇತ್ರ ಮಟ್ಟದ ಸಿಬ್ಬಂದಿ ಕಾರ್ಯಕ್ರಮ ಕೈಗೊಳ್ಳುವುದು. ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ವೀರಣ್ಣ ಕವಲಗಿ, ಹಿಂದುಳಿದ 3 ತಾಲೂಕುಗಳನ್ನು 3 ತಿಂಗಳಿನಲ್ಲಿ ಸಮಗ್ರ ಅಭಿವೃದ್ಧಿಪಡಿಸುವ ಗುರಿ ಹೊಂದಿದ್ದೇವೆ. ಸದ್ಯಕ್ಕೆ ಮಕ್ಕಳು ಮತ್ತು ಮಹಿಳಾ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಪಶು ಇಲಾಖೆಗಳಿಂದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಿದ್ದು, ಈ ಕಾರ್ಯಕ್ರಮಗಳ ಅಂಗವಾಗಿ ಗರ್ಭಿಣಿಯರಿಗೆ ಪೌಷ್ಟಿಕ ಆಹಾರಗಳ ಪೂರೈಕೆ, ಮಧುಮೇಹ ಹಾಗೂ ರಕ್ತದೊತ್ತಡ ತಪಾಸಣೆ ಮತ್ತು ಮಣ್ಣಿನ ಪರೀಕ್ಷೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಮಾಡಲಾಗುವುದು ಎಂದು ಮಾಹಿತಿ ನೀಡಿದರು. ಮಧುಮೇಹ ಮತ್ತು 3ನೇದು ಅಧಿಕ ರಕ್ತದೊತ್ತಡ ನಿಯಮಿತ ತಪಾಸಣೆ, 4ನೇದಾಗಿ ಗರ್ಭಿಣಿಯರಿಗೆ ಪೂರಕ ಪೋಷಣೆ ಮತ್ತು 5ನೇದು ಮಣ್ಣಿನ ಆರೋಗ್ಯ ಕಾರ್ಡ್ಗಳ ವಿತರಣೆ ಮತ್ತು 6ನೇದು ಸ್ವಸಹಾಯ ಗುಂಪುಗಳಿಗೆ ಸುತ್ತು ನಿಧಿ ಒದಗಿಸುವುದು. ಈ 6 ಇಂಡಿಕೇಟರ್ಸ್ನ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಮುಂಬರುವ 3 ತಿಂಗಳಲ್ಲಿ ಅಂದರೆ 90 ದಿನಗಳಲ್ಲಿ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಮಾಡಬೇಕಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ.